ನಿಮಗೇನಾದರೂ ಜಗತ್ತಿನ ಅತಿ ದೊಡ್ಡ ಕಂಪ್ನಿ ಅಂದರೆ ಯಾವುದನ್ನು ಹೇಳ್ತೀರಾ? ನೀವು ಹೇಳ್ತೀರಾ ಮೈಕ್ರೋಸಾಫ್ಟು, ಫೇಸ್ಬುಕ್ಕು, ಗೂಗಲ್ಲು, ಅಮೆಝಾನು ಇವೆಲ್ಲನೂ ಜಗತ್ತಿನ ಅತಿ ದೊಡ್ಡ ಕಂಪ್ನಿಗಳು ಅಂತ ಹೇಳ್ತೀರಾ. ಆದರೆ ಇವು ಯಾವುದೂ ಕೂಡ ಜಗತ್ತಿನ ಅತಿ ದೊಡ್ಡ ಕಂಪ್ನಿಗಳಲ್ಲ. ಇದಕ್ಕಿಂತ ದೊಡ್ಡ ಕಂಪ್ನಿ ಒಂದಿದೆ. ಅದೇ ಈ ಎಲ್ಲ ಕಂಪ್ನಿಗಳನ್ನು ಕಂಟ್ರೋಲ್ ಮಾಡೋದು. ಜಸ್ಟ್ ಈ ಕಂಪ್ನಿಗಳನ್ನ ಕಂಟ್ರೋಲ್ ಮಾಡೋದಲ್ಲ, ಈ ಕಂಪ್ನಿಯಲ್ಲಿ ಯಾರು CEO ಆಗಬೇಕು, ಯಾರು CFO ಆಗಬೇಕಂತಲೂ ಇದೇ ಕಂಪ್ನಿ ಡಿಸೈಡ್ ಮಾಡುತ್ತೆ. ಜಸ್ಟ್ ಇದು CEO CFO ಮುಗಿಲಿಲ್ಲ, ಈ ದೇಶದಲ್ಲಿ ಯಾರು ಪ್ರಧಾನಮಂತ್ರಿ ಆಗಬೇಕು, ಈ ದೇಶದಲ್ಲಿ ಯಾರು ಪ್ರೆಸಿಡೆಂಟ್ ಆಗಬೇಕು, ಈ ದೇಶದಲ್ಲಿ ಯಾರು ಚಾನ್ಸಲರ್ ಆಗಬೇಕು ಅಂತ ಪ್ರತಿಯೊಂದನ್ನು ಇದೇ ಕಂಪ್ನಿ ಕಂಟ್ರೋಲ್ ಮಾಡುತ್ತೆ. ಈ ಕಂಪ್ನಿ ಯಾವತ್ತೂ ಒಂದು ದಿನವೂ ಟಿವಿಲಿ ಬರಲ್ಲ, ಒಂದು ದಿನವೂ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಲ್ಲ. ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಒಂದು ದಿನವೂ ಬಂದು ಹೇಳಲ್ಲ. ಆದರೂ ಕೂಡ ಈ ಕಂಪ್ನಿ ಜಗತ್ತನ್ನೇ ಕಂಟ್ರೋಲ್ ಮಾಡುತ್ತೆ. ಅದು ಯಾವುದು ಗೊತ್ತಾ? ಅದೇ ಬ್ಲ್ಯಾಕ್ ರಾಕ್. ಬ್ಲ್ಯಾಕ್ ರಾಕ್ ಇದು ಒಂದು ಅಮೆರಿಕಾದಲ್ಲಿರೋ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ಯಾವ ರೀತಿ ನಮ್ಮ ಇಂಡಿಯಾದಲ್ಲಿರೋ ಮ್ಯೂಚುವಲ್ ಫಂಡ್ ಕಂಪನಿ ಇದೆಯಲ್ಲ, ಅದೇ ರೀತಿ ಇದು ಅಮೆರಿಕಾದಲ್ಲಿರೋ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ಇದು ಜಸ್ಟ್ ಮ್ಯೂಚುವಲ್ ಫಂಡ್ನ ಹ್ಯಾಂಡಲ್ ಮಾಡಲ್ಲ. ಇದು ಮ್ಯೂಚುವಲ್ ಫಂಡ್ ಆಗಿರ್ಬೋದು, ನಮ್ಮ ರಿಟೈರ್ಮೆಂಟ್ ಫಂಡ್ ಆಗಿರ್ಬೋದು, SIP ಆಗಿರ್ಬೋದು, PMS ಆಗಿರ್ಬೋದು, ಪ್ರತಿಯೊಂದು ದುಡ್ಡನ್ನು ಮ್ಯಾನೇಜ್ ಮಾಡುತ್ತೆ, ಪ್ರತಿಯೊಂದು ಅಸೆಟನ್ನು ಇದು ಮ್ಯಾನೇಜ್ ಮಾಡುತ್ತೆ. ಈ ಬ್ಲ್ಯಾಕ್ ರಾಕು ಟೋಟಲ್ ಮಾಡ್ತಾ ಇರೋ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟು $10 ಟ್ರಿಲಿಯನ್. ಅಂದರೆ ಅಮೆರಿಕನ್ GDP $35 ಟ್ರಿಲಿಯನ್. ಅಂದರೆ ಅಮೆರಿಕದ ಅರ್ಧದಷ್ಟು ದುಡ್ಡನ್ನು ಈ ಬ್ಲ್ಯಾಕ್ ರಾಕ್ ಒಂದೇ ಮ್ಯಾನೇಜ್ ಮಾಡ್ತಾ ಇದೆ. ಈ $10 ಟ್ರಿಲಿಯನ್ ಎಷ್ಟು ದೊಡ್ಡ ದುಡ್ಡು ಅಂದರೆ ನಮ್ಮ ಇಂಡಿಯನ್ ಎಕನಾಮಿ $4 ಟ್ರಿಲಿಯನ್. ಅಂದರೆ ಆಲ್ಮೋಸ್ಟ್ 2.5 ಪಟ್ಟು ಜಾಸ್ತಿ. ನಮ್ಮ ಇಂಡಿಯನ್ ಎಕನಾಮಿಕಿನ 2.5 ಪಟ್ಟು ಜಾಸ್ತಿ ದುಡ್ಡನ್ನು ಈ ಬ್ಲ್ಯಾಕ್ ರಾಕ್ ಕಂಪನಿ ಮ್ಯಾನೇಜ್ ಮಾಡ್ತಾ ಇದೆ. ಇದು ಜಸ್ಟ್ ಒಂದು ಮ್ಯೂಚುವಲ್ ಫಂಡ್ ಕಂಪನಿ ಅಲ್ಲ, ಇಡೀ ವರ್ಲ್ಡನ್ನೇ ಕಂಟ್ರೋಲ್ ಮಾಡುವಂಥ ಕಂಪನಿ. ಈ ದೇಶದಲ್ಲಿ ಯಾರು ಪ್ರಧಾನಮಂತ್ರಿ ಆಗಬೇಕು, ಈ ದೇಶದಲ್ಲಿ ಯಾರು ಪ್ರೆಸಿಡೆಂಟ್ ಆಗಬೇಕು, ಈ ಕಂಪ್ನಿಲಿ ಯಾರು CEO ಆಗಬೇಕು, ಈ ಕಂಪ್ನಿಲಿ ಯಾರು CFO ಆಗಬೇಕು ಅಂತ ಇಡೀ ವರ್ಲ್ಡನ್ನೇ ಕಂಟ್ರೋಲ್ ಮಾಡುತ್ತೆ. ಈ ಒಂದು ಮ್ಯೂಚುವಲ್ ಫಂಡ್ ಕಂಪ್ನಿಗೆ ಇಷ್ಟು ದೊಡ್ಡ ಕಂಟ್ರೋಲಿಂಗ್ ಪವರ್ ಎಲ್ಲಿಂದ ಬಂತು? ಇಂಥ ಒಂದು ಸೂಪರ್ ಪವರ್ ಇದಕ್ಕೆ ಎಲ್ಲಿಂದ ಬಂತು ಅಂತ ನೀವು ಯೋಚನೆ ಮಾಡಿದ್ರೆ ಇದಕ್ಕೆ ಮುಖ್ಯ ಕಾರಣನೇ ಈ ಕಂಪನಿಯ ಫೌಂಡರ್ ಮತ್ತು CEO ಆಗಿರೋ ಲ್ಯಾರಿ ಫಿಂಕ್. ಈ ಲ್ಯಾರಿ ಫಿಂಕ್ ಅವರು 1952ರಲ್ಲಿ ಅಮೆರಿಕಾದಲ್ಲಿರೋ ಲಾಸ್ ಏಂಜಲೀಸಲ್ಲಿ ಹುಡ್ತಾರೆ. ಇವರಿಗೆ ಚಿಕ್ಕ ವಯಸ್ಸಿಂದನೂ ಪೊಲಿಟಿಕ್ಸಲ್ಲಿ ತಮ್ಮ ಕೆರಿಯರ್ನ ಬಿಲ್ಡ್ ಮಾಡ್ಕೋಬೇಕು ಅಂತ ತುಂಬ ಆಸೆ ಇರುತ್ತೆ. ಇವರಿಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಪೊಲಿಟಿಕ್ಸಲ್ಲಿ ಕಂಟ್ರೋಲಿಂಗ್ ಪವರ್ ಇಲ್ಲ, ನಿಜವಾದ ಕಂಟ್ರೋಲಿಂಗ್ ಪವರ್ ಇರೋದು ದುಡ್ಡಲ್ಲಿ ಅಂತ. ಯಾಕಂದರೆ ಪೊಲಿಟಿಕ್ಸ್ ಏನು ಮಾಡ್ತಾರೆ, ಜನಗಳನ್ನ ಕಂಟ್ರೋಲ್ ಮಾಡ್ತಾರೆ. ಆದರೆ ಪೊಲಿಟಿಕ್ಸ್ನ ಕಂಟ್ರೋಲ್ ಮಾಡೋದು ದುಡ್ಡನ್ನು ಯಾರು ಕಂಟ್ರೋಲ್ ಮಾಡ್ತಾರೆ, ಅವರು ಪೊಲಿಟಿಕ್ಸ್ನ ಕಂಟ್ರೋಲ್ ಮಾಡ್ಬೋದು, ಜನರನ್ನು ಕಂಟ್ರೋಲ್ ಮಾಡ್ಬೋದು ಅಂತ ಅರ್ಥ ಮಾಡಿಕೊಂಡು ಇವರು 1980ರಲ್ಲಿ ಫಸ್ಟ್ ಟೈಮು ಬ್ಯಾಂಕಿಂಗ್ ಇಂಡಸ್ಟ್ರಿಗೆ ಕಾಲಿಡ್ತಾರೆ. ಇವರು ಕಾಲಿಟ್ಟು ಮುಂದೆ ಹೋಗ್ತಾ ಹೋಗ್ತಾ ಮಾರ್ಗೇಜ್ ಲೋನಲ್ಲಿ ತುಂಬ ಎಕ್ಸ್ಪರ್ಟ್ ಆಗ್ತಾರೆ, ಅಂದರೆ ಹೋಮ್ ಲೋನಲ್ಲಿ ಎಕ್ಸ್ಪರ್ಟ್ ಆಗ್ತಾರೆ. ಆದರೆ ಈ ಕಂಪ್ನಿ ಮಾಡೋ ಒಂದು ಸಣ್ಣ ತಪ್ಪಿಂದ ಇವ್ರ ಲೈಫೇ ಚೇಂಜ್ ಆಗುತ್ತೆ. ಇವ್ರು ಏನು ಮಾಡ್ತಾರೆ ಅಂದರೆ ಇವ್ರು ಕೆಲಸ ಮಾಡ್ತಿರೋ ಕಂಪ್ನಿಗೆ $100 ಮಿಲಿಯನ್ ಲಾಸ್ ಮಾಡಿಸ್ತಾರೆ. ಅಂದರೆ ಇವ್ರು ಕೆಲಸ ಮಾಡ್ತಿರೋ ಕಂಪ್ನಿಯಲ್ಲಿ $100 ಮಿಲಿಯನ್ ಲಾಸ್ ಆಗುತ್ತೆ. ಯಾಕಂದರೆ ಇವರು ಸರಿಯಾಗಿ ಅಂಡರ್ ರೇಟಿಂಗ್ ಮಾಡದೇ ಲೋನ್ ಕೊಟ್ಟಿರ್ತಾರೆ. ಇದರಿಂದ ಆ ಕಂಪ್ನಿಗೆ ಸಿಟ್ಟು ಬಂದು ಇವ್ರನ್ನ ಕೆಲಸದಿಂದ ಕಿತ್ತಾಕ್ತಾರೆ. ಆದರೆ ಇದೇ ಒಂದು ತಪ್ಪು ಇವ್ರನ್ನ ಇಷ್ಟು ದೊಡ್ಡ ಕಂಪ್ನಿ ಕಟ್ಟುವಾಗ ಮಾಡುತ್ತೆ. ಇವರು ಮುಂದೆ ಹೋಗ್ತಾ ಹೋಗ್ತಾ ಇವರು ಸ್ವಲ್ಪ ಮತ್ತು ಇವ್ರ ಫ್ರೆಂಡ್ಸ್ ಸೇರಿಕೊಂಡು 1988ರಲ್ಲಿ ಬ್ಲ್ಯಾಕ್ ರಾಕ್ ಕಂಪ್ನಿನ ಹುಟ್ಟಾಕ್ತಾರೆ. ಅಂದರೆ ಬ್ಲ್ಯಾಕ್ ರಾಕ್ ಅನ್ನೋ ಒಂದು EMC ಕಂಪ್ನಿನ ಹುಟ್ಟಾಕ್ತಾರೆ. ಈ ಕಂಪನಿ ಶುರು ಮಾಡುವಾಗ ಕೇವಲ $5 ಮಿಲಿಯನ್ ಇಟ್ಕೊಂಡು ಈ ಕಂಪ್ನಿನ ಶುರು ಮಾಡ್ತಾರೆ. ಇವತ್ತು ಇದು $10 ಟ್ರಿಲಿಯನ್ ಆಗಿದೆ. $10 ಟ್ರಿಲಿಯನ್ $5 ಮಿಲಿಯನ್ ನಿಮ್ಗೆ ವ್ಯತ್ಯಾಸ ಗೊತ್ತಾಗ್ತಿಲ್ವಲ್ಲ? 5 ಮಿಲಿಯನ್ ಅಂದರೆ ಅಪ್ರಾಕ್ಸಿಮೇಟ್ 45ರಿಂದ 50 ಲಕ್ಷ ಅನ್ಕೊಳ್ಳಿ. ಅದೇ $10 ಟ್ರಿಲಿಯನ್ ಅಂದರೆ 860 ಲಕ್ಷ ಕೋಟಿ. 860 ಕೋಟಿ ಅಲ್ಲ, 860 ಲಕ್ಷ ಕೋಟಿ. ಇದು ಎಷ್ಟು ದೊಡ್ಡ ದುಡ್ಡು ಅಂದರೆ ಒಂದು ಸೂಟ್ ಕೇಸಲ್ಲಿ ಏನಾದರೂ 1 ಕೋಟಿ ಇದೆ ಅಂದ್ಕೊಳ್ಳಿ, ಅಂಥ ಸೂಟ್ ಕೇಸು ಇನ್ನೂ 860 ಲಕ್ಷ ಕೋಟಿ ಸೂಟ್ ಕೇಸ್ ಬೇಕು. ಇಮ್ಯಾಜಿನ್ ಮಾಡಿ ನೀವೇ ಈ ದುಡ್ಡು ಎಷ್ಟು ದೊಡ್ಡದು ಅಂತ. ಇಷ್ಟು ದುಡ್ಡನ್ನ ಈ ಕಂಪ್ನಿ ಮ್ಯಾನೇಜ್ ಮಾಡ್ತಾ ಇದೆ. ಈ ಕಂಪ್ನಿ ಶುರುವಾಗಿದ್ದು 1988ರಲ್ಲಿ. ಆದರೂ ಇದಕ್ಕೆ ಕಂಪ್ನಿಗೆ ನಿಜವಾಗೂ ಬೂಸ್ಟ್ ಸಿಕ್ಕಿದ್ದು 2008 ಫೈನಾನ್ಷಿಯಲ್ ಕ್ರೈಸಿಸಲ್ಲಿ. ಆ ಟೈಮಲ್ಲಿ ಏನಾಗಿರುತ್ತೆ ಅಂದರೆ ತುಂಬ ಕಂಪ್ನಿಗಳು ಲಾಸಲ್ಲಿ ನಡೀತಾ ಇರುತ್ತೆ, ಮತ್ತು ಲಿಮನ್ ಬ್ರದರ್ಸ್ ಬ್ಯಾಂಕ್ ಮುಚ್ಚೋಗಿರುತ್ತೆ. ಇದರಿಂದ ಅಮೇರಿಕನ್ ಸ್ಟಾಕ್ ಮಾರ್ಕೆಟ್ ನೆಲ ಕಚ್ಚಿರುತ್ತೆ. ಈ ಫೈನಾನ್ಷಿಯಲ್ ಕ್ರೈಸಿಸಿಂದ ಹೊರಗಡೆ ತೊಗೊಂಬರೋರು ಯಾರಾದರೂ US ಗೌರ್ಮೆಂಟಿಗೆ ಬೇಕಾಗಿರುತ್ತೆ. ಆವಾಗ US ಗೌರ್ಮೆಂಟು ಖುದ್ದು ಬ್ಲ್ಯಾಕ್ ರಾಕ್ನ CEO ಲ್ಯಾರಿ ಫಿಂಕ್ ಹತ್ರ ಹೋಗ್ತಾರೆ, ನಮಗೆ ಏನಾದರೂ ಸಹಾಯ ಮಾಡಿ ಅಂತ. ಯಾಕಂದರೆ ಬ್ಲ್ಯಾಕ್ ರಾಕ್ ಹತ್ರ ಅಲಾದಿನ್ ಇರುತ್ತೆ. ಅಲಾದಿನ್ ಅಂದರೆ ಯಾವುದೇ ಒಂದು ವ್ಯಕ್ತಿ ಅಲ್ಲ, ಇದು ಒಂದು ಸೂಪರ್ ಕಂಪ್ಯೂಟರು, AI ಟೆಕ್ನಾಲಜಿ. ಇವರು AI ಬೂಮ್ ಬರೋಕ್ಕಿಂತ ಮುಂಚೆನೇ ಇದನ್ನು ಯೂಸ್ ಮಾಡ್ತಾ ಇರ್ತಾರೆ. ಈ AI ಎಲ್ಲನೂ ಪ್ರತಿಯೊಂದ್ರದ್ದು ಡೇಟಾ ಇರುತ್ತೆ. ಬ್ಯಾಂಕ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಪ್ರತಿಯೊಂದ್ರ ಬಗ್ಗೆನೂ ಡೇಟಾ ಇರುತ್ತೆ. ಅವಾಗ ಅಲಾದಿನ್ ಏನು ಮಾಡ್ತಿರುತ್ತೆ, ಇಡೀ ಅಮೇರಿಕನ್ ಸ್ಟಾಕ್ ಮಾರ್ಕೆಟ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅವಾಗ ಅಲಾದಿನ್ ಯಾವುದಾದ್ರೂ ಒಂದು ಕಂಪ್ನಿ ಚೆನ್ನಾಗಿಲ್ಲ ಅಂದರೆ ಇಂಡಸ್ಟ್ರಿಯಲ್ಲಿರೋ ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಗಳು ಅದನ್ನು ಒಪ್ಕೋತಾ ಇರ್ತಾರೆ. ಯಾವುದಾದ್ರೂ ಒಂದು ಕಂಪ್ನಿ ಚೆನ್ನಾಗಿದೆ ಅಂದರೆ ಎಲ್ಲರೂ ಆ ಕಂಪ್ನಿ ಚೆನ್ನಾಗಿದೆ ಅಂತ ಒಪ್ಕೋತಾ ಇರ್ತಾರೆ. ಈ ರೀತಿ ಅಲಾದಿನು ಅಮೇರಿಕಾದ ಸ್ಟಾಕ್ ಮಾರ್ಕೆಟ್ನೇ ಕಂಟ್ರೋಲ್ ಮಾಡ್ತಿರ್ತಾನೆ. ಸ್ಟಾಕ್ ಮಾರ್ಕೆಟ್ನ ಮೇಲೆ ಕೆಳಗಡೆ ತೊಗೊಂಡೋಗೋದು ರಿಮೋಟು ಈ ಅಲಾದಿನ್ ಕಡೆನೇ ಇರುತ್ತೆ. ಇದನ್ನು ಗಮನಿಸಿದ US ಗೌರ್ಮೆಂಟು ಏನು ಮಾಡುತ್ತೆ, ಅಲಾದಿನ್ ಹತ್ರ ಅಂದರೆ ಬ್ಲ್ಯಾಕ್ ರಾಕ್ CEO ಹತ್ರ ಬಂದು ಸಹಾಯ ಕೇಳುತ್ತೆ, ನಮ್ಗೆ ಹೆಲ್ಪ್ ಮಾಡಿ ಅಂತ. ಯಾಕಂದರೆ ಆ ಟೈಮಲ್ಲಿ ಏನಾಗಿರುತ್ತೆ ಅಂದರೆ ಟಾಕ್ಸಿಕ್ ಲೋನ್ ಅಂತ ಕರಿತೀವಿ. ಅಂದರೆ ಕೊಟ್ಟಿರೋದು ವಾಪಸ್ ಬರ್ತಾ ಇಲ್ಲ, ಜನಗಳು ಕೊಟ್ಟಿದ್ದಾರೆ ವಾಪಸ್ ಬರ್ತಾ ಇಲ್ಲ, ಬ್ಯಾಂಕ್ NPA ಎಲ್ಲ ಜಾಸ್ತಿ ಆಗೋಗಿರುತ್ತೆ. ಇಂಥದನ್ನು ಮ್ಯಾನೇಜ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ಕಂಪ್ನಿ ಬೇಕಾಗಿರುತ್ತೆ, ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟ್ ಬೇಕಾಗಿರುತ್ತೆ. ಇದನ್ನೆಲ್ಲ ನೋಡಿದ ಅಮೇರಿಕಾ ಅಲಾದಿನ್ ಹತ್ರ ನಮ್ಗೆ ಏನಾದರೂ ಹೆಲ್ಪ್ ಸಿಗ್ಬೋದು. ಯಾಕಂದರೆ ಅಲಾದಿನ್ ಹತ್ರ ಡೇಟಾ ಇದೆ. ಡೇಟಾನೇ ಎಲ್ಲ ಅಲ್ಲ, ಕಂಪ್ಯೂಟರ್ಗೆ ಏನು ಬೇಕು, ಮೇನ್ ಡೇಟಾ ಬೇಕು. ಡೇಟಾ ಯಾರ ಹತ್ರ ಇರುತ್ತೋ ಅವನು ಜಾಸ್ತಿ ಪ್ರಿಡಿಕ್ಟ್ ಮಾಡ್ತಾನೆ, ಜಾಸ್ತಿ ಅವ್ನು ತಿಳ್ಕೊಬೋದು ಮುಂದೆ ಏನಾಗುತ್ತೆ ಅಂತ. ಇದನ್ನು ನೋಡಿಕೊಂಡು US ಗೌರ್ಮೆಂಟು ಬ್ಲ್ಯಾಕ್ ರಾಕ್ ಹತ್ರ ಹೆಲ್ಪ್ ಕೇಳಕ್ಕೆ ಬರುತ್ತೆ. ಆವಾಗ ಬ್ಲ್ಯಾಕ್ ರಾಕು ಅಮೇರಿಕಾಗೆ ಹೆಲ್ಪ್ ಮಾಡೋದಕ್ಕೆ, ಅಮೇರಿಕನ್ ಗೌರ್ಮೆಂಟ್ಗೆ ಹೆಲ್ಪ್ ಮಾಡೋದಕ್ಕೆ ಒಪ್ಕೊಳ್ಳುತ್ತೆ. ಇಲ್ಲಿಂದ ಬ್ಲ್ಯಾಕ್ ರಾಕ್ನ ಕಂಪ್ನಿಯ ಕಂಟ್ರೋಲಿಂಗ್ ಪವರ್ ಸ್ಟಾರ್ಟ್ ಆಗುತ್ತೆ. ಮೆಜಾರಿಟಿ ಆಫ್ ದ ರಿಟೈರ್ಮೆಂಟ್ ಫಂಡು, ಪೆನ್ಷನ್ ಸ್ಕೀಮ್ ಏನೇನಿದೆಯಲ್ಲ ಎಲ್ಲನೂ ಬ್ಲ್ಯಾಕ್ ರಾಕೆ ಮ್ಯಾನೇಜ್ ಮಾಡೋಕ್ಕೆ ಶುರು ಮಾಡುತ್ತೆ. ಇಲ್ಲಿಂದ ಬ್ಲ್ಯಾಕ್ ರಾಕ್ನ ಕಂಟ್ರೋಲಿಂಗ್ ಪವರ್ ಸ್ಟಾರ್ಟ್ ಆಗುತ್ತೆ.
ಇವಾಗ ನೀವು ಅನಿಸ್ತಾ ಇರ್ಬೋದು ಇದು ಒಂದು ಜಸ್ಟ್ ಮ್ಯೂಚುವಲ್ ಫಂಡ್ ಕಂಪ್ನಿಗೆ ಪಬ್ಲಿಕ್ ದುಡ್ಡು ಕೊಡ್ತಾರೆ, ಮ್ಯೂಚುವಲ್ ಫಂಡ್ ಕಂಪ್ನಿಗೆ ಯಾವುದೇ ರೀತಿ ಪವರ್ ಇರಲ್ಲ ಅಂತ. ಆದರೆ ನೀವು ಈಗ ಅರ್ಥ ಮಾಡ್ಕೊಳ್ಳಿ, ಹೌದು ಮ್ಯೂಚುವಲ್ ಫಂಡ್ ಕಂಪ್ನಿಗೆ ಪಬ್ಲಿಕ್ಗೆ ದುಡ್ಡು ಕೊಡೋದು, ಆದರೆ ಮ್ಯೂಚುವಲ್ ಫಂಡ್ ಕಂಪ್ನಿ ನಮ್ಮ ಹತ್ರ ಎಲ್ಲ ಸ್ಮಾಲ್ ಅಮೌಂಟ್ ಇಸ್ಕೊಂಡು ಒಂದು ದೊಡ್ಡ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಆ ಕಂಪ್ನಿಯಲ್ಲಿ 5% 10% ಏನಾದರೂ ಸ್ಟೇಕ್ನ ಇದು ಬೈ ಮಾಡಿದೆ ಅಂದರೆ ಇನ್ವೆಸ್ಟೆಡ್ ಬೈ ಬ್ಲ್ಯಾಕ್ ರಾಕ್ ಅಂತಲೇ ಬರುತ್ತೆ. ಈಗ ನೀವು ಮ್ಯೂಚುವಲ್ ಫಂಡಲ್ಲಿ ಬೈ ಮಾಡಿದ್ದೀರಾ ಅಂದರೆ ನಿಮ್ಮ ಹೆಸರಲ್ಲಿ ಸ್ಟಾಕ್ ಬೈ ಮಾಡಲ್ಲ, ಆ ಮ್ಯೂಚುವಲ್ ಫಂಡ್ ಕಂಪ್ನಿ ಹೆಸರಲ್ಲಿ ಸ್ಟಾಕ್ ಬೈ ಆಗುತ್ತೆ. ಇದರಿಂದ ಇವರು ಬೋರ್ಡಲ್ಲಿ ಕೂತ್ಕೋತಾರೆ. ಯಾಕಂದರೆ ಅಮೇರಿಕಾದಲ್ಲಿ ಮೋಸ್ಟ್ ಆಫ್ ದ ಬಿಸ್ನೆಸ್ಗಳೆಲ್ಲೂ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳೇ. ಈ ಯಾವುದೂ ರೀತಿ ನಮ್ಮ ರಿಲಯನ್ಸ್ ಆಗಿರ್ಬೋದು, TCS ಆಗಿರ್ಬೋದು, ಈ ರೀತಿ ಪ್ರಮೋಟರೇ 50-60% ಶೇರ್ ಹೋಲ್ಡಿಂಗ್ ಇಟ್ಕೊಂಡು ಅವ್ರು ಕೂತಿರಲ್ಲ. ಇವ್ರು ಏನು ಮಾಡಿರ್ತಾರೆ, ಪ್ರೊಫೆಷನಲಿ ಮ್ಯಾನೇಜ್ ಮಾಡೋಕೆ ಬಿಟ್ಟಿರ್ತಾರೆ. ನೀವು NVIDIA CEO ನೋಡಿ 4% ಇದೆ. ಅದೇ ರೀತಿ ಟೆಸ್ಲಾದು ಇಲೋನ್ ಮಸ್ಕ್ ಎಷ್ಟಿದೆ, ಒಂದು 15% ಇದೆ. ಅದೇ ರೀತಿ ಜೆಫ್ ಬೆಜೋಸ್ದು ಒಂದು 9-10% ಇದೆ. ಈ ರೀತಿ ಅಲ್ಲೆಲ್ಲ ಪ್ರೊಫೆಷನಲಿ ಮ್ಯಾನೇಜ್ಮೆಂಟ್ ಆಗೋದ್ರಿಂದ ಎಲ್ಲನೂ CEO ಪ್ರಮೋಟರ್ಗಳು ಇಟ್ಕೊಂಡು ಕೂತಿರಲ್ಲ. ಇದರಿಂದ ಅಂಥ ಒಂದು ಕಂಪ್ನಿನಲ್ಲಿ ಇವರು ಹೋಗಿ 10-15% ಸ್ಟೇಕ್ನ ಬೈ ಮಾಡಿದ್ದಾರೆ ಅಂದರೆ ಈ ಬ್ಲ್ಯಾಕ್ ರಾಕ್ಗೆ ಎಷ್ಟು ದೊಡ್ಡ ಪವರ್ ಇರುತ್ತೆ. ಇವರೇ ಬೋರ್ಡಲ್ಲಿ ಕೂತ್ಕೋತಾರೆ, ಇವರಲ್ಲಿ ಬೋರ್ಡಲ್ಲಿ ಕೂತ್ಕೊಂಡು ಯಾರು CEO ಆಗಬೇಕು, ಯಾರು CEO ಆಗಬೇಕು ಅಂತ ಪ್ರತಿಯೊಂದನ್ನು ಇವರೇ ಡಿಸೈಡ್ ಮಾಡ್ತಾರೆ. ಇದರಿಂದ ಬ್ಲ್ಯಾಕ್ ರಾಕ್ಗೆ ಒಂದು ಕಂಟ್ರೋಲಿಂಗ್ ಪವರ್ ಬರುತ್ತೆ. ಇದರಿಂದ ಇವರು ವರ್ಲ್ಡ್ನ ಹೆಂಗೆ ಕಂಟ್ರೋಲ್ ಮಾಡ್ತಾರೆ ಅಂದರೆ, ಇವಾಗ ಒಂದು ಕಂಪ್ನಿಯಲ್ಲಿ ಇವ್ರದ್ದು ಮೆಜಾರಿಟಿ ಸ್ಟೇಕ್ ಇದೆಯಾ, ಇದೇನಾದರೂ ಪೊಲಿಟಿಕಲ್ ಪಾರ್ಟಿಗೆ ದುಡ್ಡು ಕೊಡುತ್ತೆ. ಈಗ ಪೊಲಿಟಿಕಲ್ ಪಾರ್ಟಿಗೆ ದುಡ್ಡು ಕೊಡೋದು ಯಾರು, ಬಿಸ್ನೆಸ್ ಅಂದರೆ ಕಂಪ್ನಿಗಳೇ ಅಲ್ವಾ. ಇದೇನಾದರೂ ಆ ಕಂಪ್ನಿಗೆ ಆ ಪೊಲಿಟಿಕಲ್ ಪಾರ್ಟಿ ಏನಾದರೂ ಹೆಲ್ಪ್ ಮಾಡ್ತಾ ಇಲ್ಲ ಅಂದರೆ ಬ್ಲ್ಯಾಕ್ ರಾಕ್ ಏನು ಮಾಡುತ್ತೆ, ಆ ಪೊಲಿಟಿಕಲ್ ಪಾರ್ಟಿಗೆ ದುಡ್ಡು ಹೋಗೋದನ್ನು ನಿಲ್ಲಿಸುತ್ತೆ. ಯಾಕಂದರೆ ಇವ್ರು ಬೋರ್ಡಲ್ಲಿ ಕೂತಿರ್ತಾರೆ, ಮೆಜಾರಿಟಿ ಸ್ಟೇಕ್ ಇವ್ರ ಹತ್ರ ಇರುತ್ತೆ. ಇದರಿಂದ ಬ್ಲ್ಯಾಕ್ ರಾಕ್ ಹೇಳಿದಾಗ ಕಂಪ್ನಿ ಕೇಳುತ್ತೆ, ಆ ಪೊಲಿಟಿಕಲ್ ಪಾರ್ಟಿಗೆ ದುಡ್ಡು ಹೋಗೋದನ್ನು ನಿಲ್ಲಿಸುತ್ತೆ. ಇದರಿಂದ ಏನು ಮಾಡುತ್ತೆ, ಆ ಪೊಲಿಟಿಕಲ್ ಪಾರ್ಟಿ ಬ್ಲ್ಯಾಕ್ ರಾಕ್ ಹತ್ರ ಬರುತ್ತೆ. ಬ್ಲ್ಯಾಕ್ ರಾಕ್ಗೆ ಇದರಿಂದ ಏನು ಬೆನಿಫಿಟ್ಟು ಅಂದರೆ ಬ್ಲ್ಯಾಕ್ ರಾಕ್ಗೆ ಕನ್ವಿನ್ಸಿಂಗ್ ಪವರ್ ಸಿಗುತ್ತೆ. ಈಗ ಎಲ್ಲರೂ ಬಂದು ಬ್ಲ್ಯಾಕ್ ರಾಕ್ನ ಹೆಲ್ಪ್ ಕೇಳ್ತಾ ಇರ್ತಾರೆ, ಬ್ಲ್ಯಾಕ್ ರಾಕ್ನ ಕನ್ವಿನ್ಸ್ ಮಾಡೋಕ್ಕೆ ಬರ್ತಾರೆ ಅಂದರೆ ಬ್ಲ್ಯಾಕ್ ರಾಕ್ಗೆ ಒಂದು ಪವರ್ ಸಿಗುತ್ತೆ. ಆವಾಗ ಬ್ಲ್ಯಾಕ್ ರಾಕ್ ಹೇಳುತ್ತೆ, ನೀವು ನಮಗೆ ಈ ರೀತಿ ಫೇವರ್ ಮಾಡಿಕೊಟ್ರೆ ನಾವು ನಿಮ್ಗೆ ದುಡ್ಡು ಕೊಡ್ತೀವಿ, ನಾವು ನಿಮ್ಮ ಫಂಡಿಂಗ್ ಮಾಡ್ತೀವಿ ಅಂತ. ಈ ರೀತಿ ಒಂದು ಮೆಕ್ಯಾನಿಸಮ್ ಸೃಷ್ಟಿಯಾಗುತ್ತೆ, ಈ ರೀತಿ ಒಂದು ನೆಟ್ವರ್ಕ್ ಕುಂತ್ಕೊಳ್ಳುತ್ತೆ. ಇದರಿಂದ ಬ್ಲ್ಯಾಕ್ ರಾಕು ಇಡೀ ವರ್ಲ್ಡ್ನೇ ಕಂಟ್ರೋಲ್ ಮಾಡುತ್ತೆ. ಈಗ ನೋಡಿ, ಬ್ಲ್ಯಾಕ್ ರಾಕ್ ಹತ್ರ ದುಡ್ಡು ಇದೆ, ನೆಟ್ವರ್ಕು ಇದೆ, ಈ ಕಡೆ ಪೊಲಿಟಿಕಲ್ ಪವರು ಇದೆ, ಈ ಕಡೆ ಬಿಸ್ನೆಸ್ ಪವರು ಇದೆ. ಅಂದರೆ ಇದು ವರ್ಲ್ಡ್ನೇ ಕಂಟ್ರೋಲ್ ಮಾಡುತ್ತೆ. ಅಮೆರಿಕಾದಲ್ಲಿ ಒಂದು ರೂಲ್ಸು ಚಾಲ್ತಿನಲ್ಲಿದೆ, ಅದರ ರೂಲ್ಸ್ ಹೆಸರೇ ರಿವಾಲ್ವಿಂಗ್ ಡೋರ್ ಅಂತ. ಅಂದರೆ ಈ ಡೋರ್ನ ಆ ಕಡೆ ಈ ಕಡೆ ಅಳ್ಳಾಡಿಸೋ ಅಂತ. ಅಂದರೆ ಎಕ್ಸಾಂಪಲ್, ನೀವೇನಾದರೂ ಬ್ಲ್ಯಾಕ್ ರಾಕಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂದರೆ ನೀವು ಬ್ಲ್ಯಾಕ್ ರಾಕ್ನ ಬಿಟ್ಟು ಬೇರೆ ಬೇರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸಕ್ಕೆ ಸೇರ್ಕೋತೀರಾ. ಆವಾಗ ಅಲ್ಲಿ ಸೇರಿಕೊಂಡು ನೀವು ಎಂತೆಂಥ ರೂಲ್ಸ್ ತರ್ತೀರಾ ಅಂದರೆ ಬ್ಲ್ಯಾಕ್ ರಾಕ್ಗೆ ಯಾವುದು ಫೇವರ್ ಆಗಿರುತ್ತೆ, ಬ್ಲ್ಯಾಕ್ ರಾಕ್ಗೆ ಯಾವುದು ರೂಲ್ಸ್ ಬೇಕಾಗಿರುತ್ತೆ ಅಂಥ ರೂಲ್ಸ್ನೇ ನೀವು ತೊಗೊಂಡ್ಬರ್ತೀರಾ. ಇದನ್ನೇ ರಿವಾಲ್ವಿಂಗ್ ಡೋರ್ ಅನ್ನೋದು. ಇದೇನು ತೋರಿಸ್ತಾ ಇದೆ ಅಂದರೆ ಇದು ಬ್ಲ್ಯಾಕ್ ರಾಕು ಬರೀ ಅಮೇರಿಕಾನ ಟಾರ್ಗೆಟ್ ಮಾಡ್ತಾ ಇಲ್ಲ, ಇಡೀ ವರ್ಲ್ಡ್ನೇ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ. ವರ್ಲ್ಡಲ್ಲಿ ಎಲ್ಲ ಕಡೆಯೂ ಇದ್ರ ಇನ್ವೆಸ್ಟ್ಮೆಂಟ್ ಇದೆ. ಸುಮಾರು ವರ್ಲ್ಡಲ್ಲಿ 6,000ಕ್ಕಿಂತ ಹೆಚ್ಚು ಕಂಪ್ನಿನಲ್ಲಿ ಬ್ಲ್ಯಾಕ್ ರಾಕ್ ಇನ್ವೆಸ್ಟ್ ಮಾಡಿದೆ. ದೊಡ್ಡ ದೊಡ್ಡ ಕಂಪ್ನಿಗಳು ನಮ್ಮ ಇಂಡಿಯಾದಲ್ಲೂ ಇನ್ವೆಸ್ಟ್ ಮಾಡಿದೆ, ಬ್ಲೂ ಚಿಪ್ ಕಂಪ್ನಿನಲ್ಲಿ. ಇದರಿಂದ ವರ್ಲ್ಡನ್ನೇ ಇದು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡುತ್ತೆ. ಈ ಕಂಪ್ನಿಯಲ್ಲಿ ಯಾರು CEO ಆಗಬೇಕು, CFO ಆಗಬೇಕು ಅಂತ ಪ್ರತಿಯೊಂದನ್ನು ಇದೇ ಡಿಸೈಡ್ ಮಾಡುತ್ತೆ. ಈಗ ಒಂದು ದೇಶ ಅಂದರೆ ಏನು ಹೇಳಿ, ಗೌರ್ಮೆಂಟು, ಬಿಸ್ನೆಸ್. ಬ್ಲ್ಯಾಕ್ ರಾಕ್ ಹತ್ರ ಗೌರ್ಮೆಂಟೂ ಇದೆ, ಬಿಸ್ನೆಸ್ಸು ಇದೆ, ನೆಟ್ವರ್ಕು ಇದೆ, ಎಲ್ಲನೂ ಇದೆ. ಅಂದರೆ ಗೌರ್ಮೆಂಟಿಗೆ ನಾನು ಬ್ಲ್ಯಾಕ್ ರಾಕ್ ತುಂಬ ಪವರ್ಫುಲ್ ಆಗಿರುತ್ತೆ. ಬ್ಲ್ಯಾಕ್ ರಾಕ್ ಏನು ಹೇಳುತ್ತೆ ಅದನ್ನೇ ಗೌರ್ಮೆಂಟ್ ಕೇಳಬೇಕು. ಈ ರೀತಿ ಒಂದು ನೆಟ್ವರ್ಕ್ನ ಬ್ಲ್ಯಾಕ್ ರಾಕ್ ಬಿಲ್ಡ್ ಮಾಡಿದೆ. ಆದರೆ ಇದು ಯಾರ ಕಣ್ಗೂ ಕಾಣಲ್ಲ. ಬ್ಲ್ಯಾಕ್ ರಾಕ್ ಯಾವಾಗಲೂ ಮುಂದೆ ನಿಂತ್ಕೊಂಡು ಕೆಲಸ ಮಾಡಲ್ಲ, ಹಿಂದೆ ಇಟ್ಕೊಂಡು ಕೆಲಸ ಮಾಡುತ್ತೆ. ಮತ್ತು ಬ್ಲ್ಯಾಕ್ ರಾಕ್ ಅವರು ರೀಸೆಂಟಾಗಿ ಒಂದು ETF ತೊಗೊಂಬರ್ತಾರೆ. ಏನಂದರೆ ESG ಮತ್ತು ESG ನಾರ್ಮ್ಸ್ ಅಂತ ಒಂದು ರೂಲ್ಸ್ ತೊಗೊಂಬರ್ತಾರೆ. ESG ಅಂದರೆ ಎನ್ವೈರ್ಮೆಂಟಲ್ಲು, ಸೋಷಿಯಲ್ಲು ಮತ್ತು ಗವರ್ನೆನ್ಸ್ ಅಂತ. ಈ ETF ಅಲ್ಲಿ ಏನು ಹೇಳಿರ್ತಾರೆ ಅಂದರೆ ಅವರು ಯಾವ ಕಂಪ್ನಿಗಳು ESG ರೂಲ್ಸ್ನ ಫಾಲೋ ಮಾಡ್ತಾರೋ ಅಂಥ ಕಂಪ್ನಿಯಲ್ಲಿ ನಾವು ಇನ್ವೆಸ್ಟ್ ಮಾಡೋದು ಅಂತ ಇವರು ಒಂದು ETF ತೊಗೊಂಡಿರ್ತಾರೆ. ಈ ETF ಸಕ್ಸಸ್ ಆಗಬೇಕಂದ್ರೆ ಏನು ಮಾಡಬೇಕು, ಈ ESG ನಾರ್ಮ್ಸ್ನ ಎಲ್ಲರೂ ಫಾಲೋ ಮಾಡಬೇಕು. ಅದರಿಂದ ಈ ಬ್ಲ್ಯಾಕ್ ರಾಕ್ ಏನು ಮಾಡುತ್ತೆ, ಎಲ್ಲಿಗೂ ಲೆಟರ್ ಬರೆದು ಅನೌನ್ಸ್ ಮಾಡುತ್ತೆ. ಬ್ಲ್ಯಾಕ್ ರಾಕ್ ಏನೇ ರೂಲ್ಸ್ ತೆಗೆದ್ರು ಲೆಟರ್ ಬರೆದು ಅನೌನ್ಸ್ ಮಾಡುತ್ತೆ. ಇದನ್ನು ಅವ್ರೇನಾದರೂ ಫಾಲೋ ಮಾಡಿದ್ರೆ ಆ ಕಂಪ್ನಿನಲ್ಲಿ ಇವ್ರು ಇನ್ವೆಸ್ಟ್ ಮಾಡ್ತಾರೆ, ಅವರಿಗೆ ಬೂಮ್ ಸಿಗುತ್ತೆ. ಈ ರೀತಿ ಪ್ರತಿಯೊಂದನ್ನು ಪ್ಲಾನ್ ಮಾಡೋದು ಇವರೇನೆ. ಬ್ಲ್ಯಾಕ್ ರಾಕು ಏನಾದರೂ ರೂಲ್ಸ್ ತರಬೇಕು ಅಂದರೆ ಇವರೇ ರೂಲ್ಸ್ ತರ್ತಾರೆ. ಇವ್ರು ಹೇಳಿದಾಗೆ ಜಗತ್ತು ಫಾಲೋ ಮಾಡುತ್ತೆ. ಈಗ ESG ಅಂದರೆ ಎನ್ವೈರ್ಮೆಂಟಲ್ಲು, ಸೋಷಿಯಲ್ಲು, ಗವರ್ನೆನ್ಸು. ಇದನ್ನ ಇಟ್ಕೊಂಡು ಎಷ್ಟೊಂದು ಕಂಪ್ನಿಗಳು ಶುರುವಾಗಿದ್ದಾವೆ. ನಮ್ಮ ಇಂಡಿಯಾದಲ್ಲೂ ESG ನಾರ್ಮ್ಸ್ನ ತುಂಬ ಜನ ಫಾಲೋ ಮಾಡ್ತಾ ಇರ್ತಾರೆ. ಹೇಗೆ ಗೊತ್ತಾಗುತ್ತೆ ಅಂದರೆ ನೀವು ಆ್ಯನ್ಯುವಲ್ ರಿಪೋರ್ಟ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಆ್ಯನ್ಯುವಲ್ ರಿಪೋರ್ಟಲ್ಲಿ ESG ಅಂದರೆ ಎನ್ವೈರ್ಮೆಂಟಲ್ಲು, ಸೋಷಿಯಲ್, ಗವರ್ನೆನ್ಸ್ ಅಂತ ಇರುತ್ತೆ. ನೀವು ಆ್ಯನ್ಯುವಲ್ ರಿಪೋರ್ಟಲ್ಲಿ ಚೆಕ್ ಮಾಡ್ಬೋದು. ನಮ್ಮ ಇಂಡಿಯಾದಲ್ಲೂ ತುಂಬ ಕಂಪ್ನಿಗಳು ಫಾಲೋ ಮಾಡ್ತಾ ಇದ್ದಾರೆ. ಅದೇ ರೀತಿ ಎಷ್ಟೋ ರಿನ್ಯೂಬಲ್ ಎನರ್ಜಿ ಅದು ಇದು ಅಂತ ಎನ್ವೈರ್ಮೆಂಟಲ್ ಸಪೋರ್ಟ್ ಆಗಿ ಎಷ್ಟೊಂದು ಕಂಪ್ನಿಗಳು ಉಟ್ಕೊಂಡಿದ್ದಾವೆ. ಇದನ್ನೆಲ್ಲ ಶುರು ಮಾಡಿದ್ದು ಬ್ಲ್ಯಾಕ್ ರಾಕೆ. ಅಂದರೆ ಇವ್ರಿಗೆ ಏನಾದರೂ ಒಂದು ರೂಲ್ಸ್ ತರಬೇಕು ಅಂದರೆ ಇವರೇ ಟ್ರೈ ಮಾಡ್ತಾರೆ. ಅದೇ ಯಾವುದಾದ್ರೂ ಒಂದು ರೂಲ್ಸ್ ಬೇಡ ಅಂದರೆ ಇವರೇ ಕಿತ್ತಾಕ್ತಾರೆ. ಇವ್ರು ಹೇಳ್ದಂಗೆ ಜಗತ್ತು ನಡೆಯುತ್ತೆ. ಇವ್ರು ಹೇಳಿದಾಗೆ ಕಂಪ್ನಿಗಳು ಕೇಳುತ್ತೆ. ಯಾಕಂದರೆ ಇವ್ರ ಹತ್ರ ಮೆಜಾರಿಟಿ ಸ್ಟೇಕ್ ಇದೆ, ಇವ್ರ ಹತ್ರ ಒಂದು ನೆಟ್ವರ್ಕ್ ಇದೆ. ಇದೇ ಬ್ಲ್ಯಾಕ್ ರಾಕ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇದು ಜಸ್ಟ್ ಇನ್ಫಾರ್ಮೇಷನ್ ಪರ್ಪಸ್ಗೋಸ್ಕರ, ಮತ್ತು ಇದನ್ನು ಬೇರೆದಕ್ಕೆ ಏನಾದರೂ ಯೂಸ್ ಮಾಡ್ಕೊಳ್ಳೋಕೆ ತೊಗೊಳ್ಳಿ. ಜಸ್ಟ್ ನಾಲೆಜ್ ಪರ್ಪಸ್ ಆಗಿ ತೊಗೊಳ್ಳಿ. ಹೇಗೆ ಜಗತ್ತಿನ ದೊಡ್ಡ ದೊಡ್ಡ ಕಂಪ್ನಿಗಳು ಇಡೀ ಜಗತ್ತಿನೇ ಕಂಟ್ರೋಲ್ ಮಾಡುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಮತ್ತು ಇದನ್ನು ಯಾವುದೇ ಮೇಜರ್ TV ಚಾನಲ್ಸ್ಗಳು ಕೂಡ, ನ್ಯೂಸ್ಗಳು ಕೂಡ ಇದನ್ನು ಕವರ್ ಮಾಡೋಕೆ ಹೋಗಲ್ಲ. ಯಾಕಂದರೆ ಇದೆಲ್ಲ ಯಾರಿಗೆ ಇಷ್ಟ ಇರುತ್ತೆ. ಈಗ ಒಂದು ಬ್ಲ್ಯಾಕ್ ರಾಕ್ ಕಂಪ್ನಿ ಇದೆ, ಇದು ಜಗತ್ತನ್ನೇ ಕಂಟ್ರೋಲ್ ಮಾಡುತ್ತೆ, ಇದರೆಲ್ಲ ಕಡೆ ಇನ್ವೆಸ್ಟ್ಮೆಂಟ್ ಇದೆ. ಇದನ್ನೆಲ್ಲ ತಿಳ್ಕೊಂಡು ಏನು ಮಾಡ್ತಾರೆ, ಇದನ್ನೆಲ್ಲ ತಿಳ್ಕೊಳ್ಳೋಕೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ, ಇದಕ್ಕೆ ಬಗ್ಗೆ ಯಾರು ಇಂಟ್ರೆಸ್ಟ್ ಇರುತ್ತೆ ಅವರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟ್ ಅಂದರೆ ಎಲ್ಲರೂ ಗ್ಲಾಮ್ಲಿಂಗ್ ಅಂತ ಕೂತ್ಕೊಂಡಿದ್ದಾರೆ. ಈಗ ಬ್ಲ್ಯಾಕ್ ರಾಕ್ ಹತ್ರ ಇರುವಂಥ ದುಡ್ಡು ಯಾವುದು, ಸ್ಟಾಕ್ ಮಾರ್ಕೆಟು. ಇಷ್ಟು $10 ಟ್ರಿಲಿಯನ್ ಆಗಿರೋದು ಎಲ್ಲಿಂದ? ಅದೇನು ಬ್ಯಾಂಕಲ್ಲಿ FD ನಲ್ಲಿ ಇಟ್ಟಾಗಿದೆ? ಇಲ್ಲ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದೆ. ಅದಕ್ಕೆ ಗೊತ್ತು ಸ್ಟಾಕ್ ಮಾರ್ಕೆಟ್ ಅಂದರೆ ಬಿಸ್ನೆಸ್ ಅಂತ.
ಬಿಸ್ನೆಸ್ಸಲ್ಲಿ ದುಡ್ಡು ಹಾಕಿದ್ರೆ ದುಡ್ಡು ಬೆಳೆಯುತ್ತೆ ಅಂತ ಬ್ಲ್ಯಾಕ್ ರಾಕ್ ಗೊತ್ತು, ಅದಕ್ಕೋಸ್ಕರ ಅದು ಇನ್ವೆಸ್ಟ್ ಮಾಡ್ತಾ ಇದೆ. ಆದರೆ ನಮ್ಮ ಜನ ಇಂಡಿಯಾದಲ್ಲಿ ಏನು ಅನ್ಕೊಂಡಿದ್ದಾರೆ, ಇನ್ವೆಸ್ಟ್ಮೆಂಟ್ ಅಂದರೆ ಸ್ಕ್ಯಾಮು, ಇನ್ವೆಸ್ಟ್ಮೆಂಟ್ ಅನ್ನೋದಕ್ಕಿಂತ ಸ್ಟಾಕ್ ಮಾರ್ಕೆಟ್ ಅಂದರೆ ಒಂದು ಸ್ಕ್ಯಾಮು ಅಂತ ತುಂಬ ಜನ ಅನ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇದು ಮೈಂಡ್ ಸೆಟ್ ಚೇಂಜ್ ಆಗಬೇಕು. ನೆಕ್ಸ್ಟ್ ಜನ್ರೇಷನು ಎಲ್ಲರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು. ಅದಕ್ಕೋಸ್ಕರ ನಾವು ವೀಡಿಯೋ ಮಾಡ್ತಾ ಇರೋದು, ಅದಕ್ಕೋಸ್ಕರ ಇಷ್ಟೆಲ್ಲ ಟ್ರೈ ಮಾಡ್ತಾ ಇದ್ದೇವೆ. ಈ ವಿಡಿಯೋ ಮಾಡಿದ್ದು ಜಸ್ಟ್ ಎಜುಕೇಷನ್ ಪರ್ಪಸ್ಗೋಸ್ಕರ ಮಾತ್ರ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.